ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನುಡಿದಂತ ಮೂರನೇ ಮಾತು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ನೋಡಿಕೊಳ್ಳೋಣ. ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದ ಅರ್ಥ ನಾವು ನೋಡಿಕೊಳ್ಳುವುದಾದರೆ, ದೇವರು ತನ್ನ ಜವಾಬ್ದಾರಿಯನ್ನು ಮುಗಿಸಿದ ನಂತರ ಶಿಲುಬೆ ಮೇಲೆ ಇದ್ದಂಥ ಸಮಯದಲ್ಲಿ ದೇವರು ತನ್ನ ತಾಯಿಯಲ್ಲಿ ಒಬ್ಬಂಟಿಗಾಗಿರುತ್ತಾರೆ ಅಂತ ತಿಳಿದು ತನ್ನ ಪ್ರೀತಿಯ ಶಿಷ್ಯನಾದ ಯೋಹಾನನಿಗೆ ತನ್ನ ತಾಯಿಯ ಜವಾಬ್ದಾರಿಯನ್ನು ಒಪ್ಪಿಸಿಕೊಡ್ತಾನೆ. ಇದು ಈ ದೇವರ ವಾಕ್ಯ ಈ ಮೂರನೇ ಮಾತು ತಿಳಿಸಿಕೊಡುತ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಉನ್ನತನು ಮಹಾನ್ನತನಾದ ತಂದೆ, ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಕರ್ತನೆ ಅಪ್ಪ, ಹೌದು ಸ್ವಾಮಿ, ನೀವು ನಿಮ್ಮ ತಾಯಿ ಮೇಲೆ ಇಟ್ಟಂತ ಪ್ರೀತಿ ಕರ್ತನೆ ಅಪ್ಪ, ನಿಮ್ಮ ಪ್ರೀತಿಯ ಶಿಷ್ಯನಾದ ಯೋಹಾನನಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀಯಲ್ಲ ಕರ್ತನೆ, ಈ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದೀಯಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಮೂರನೇ ಮಾತನ್ನು ಸ್ವಾಮಿ ನಿಮ್ಮ ಕರಡಲೊಪ್ಪಿಸಿ ತಂದೆ ಮಗ ಪವಿತ್ರಾತ್ಮಕ್ಕೆ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವನ ತಂದೆ. ಆಮೇಲೆ